ಇವತ್ತು ನೀವು ಮಾಡ್ತಕ್ಕಂತ ಹೋರಾಟಕ್ಕ ಅಮ್ಮ ತಾಯಿಯವರು ಯಾರು ತಾಯಿಯವರು ಆ ಕಡೆ ಸರಿ ಅಮ್ಮ ಸರಿ ಕಡೆ ಸ್ವಲ್ಪ ನೀವು ಮಾಡ್ತಕ್ಕಂತ ಹೋರಾಟಕ್ಕ ನಮ್ಮವರು ನಮ್ಮ ರಾಜ್ಯದವರು ಆಂಧ್ರ ಪ್ರದೇಶದಿಂದ ನಾವೆಲ್ಲ 15 ಜನ ಗಟ್ಟಿಯಾಗಿ ಪಾದಯಾತ್ರೆ ಮಾಡಿದರೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಹೆಂಗ ಆಗ್ತದಲ್ಲ ಅದೇ ರೀತಿಯಾಗಿ ನಿಮ್ಮ ಗಟ್ಟಿತನಕ 9ನೇ ದಿನಕ್ಕೆ ಇವತ್ತು ಆಂಧ್ರ ಪ್ರದೇಶದಿಂದ ಶ್ರೀಶೈಲ ಜಗದ್ಗುರುಗಳು ಬಂದು ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಮುಂದೆ ಉತ್ತರ ಕರ್ನಾಟಕದಿಂದ ನಮ್ಮ ಜನ ನಿಮ್ಮ ಪಾಲಕ ಮಲ್ಲಿಕಾರ್ಜುನ ದರ್ಶನಕ್ಕೆ ಬರ್ತಿದ್ರು. ಇವತ್ತು ಅವ್ರ ರೂಪದೊಳಗೆ ಬಂದು ಆಶೀರ್ವಾದ ಮಾಡಿರಿ. ನಮಗೆ 100ಕ್ಕೆ 100 ನ್ಯಾಯ ಸಿಗ್ತದಂತ ವಿಶ್ವಾಸ ಬರ್ಲಿಕ್ಕೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ಉಣಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಚರಣಕ್ಕೆ ನತಮಸ್ತಕನಾಗಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಈಗ 400 ಬಂದಿರತಕ್ಕಂತ ಆತ್ಮೀಯರು ತಾಯಿಯವರಾಗಿರ್ತಕ್ಕಂಥ ಕಾವ್ಯಶ್ರೀ ಅಮ್ಮನವರು ಒಂದು 5 ನಿಮಿಷಗಳ ಕಾಲ ಹೋರಾಟ ಉದ್ದೇಶ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ಳಿ. ಈ ತಮ್ಮ ಸೌಂಡ್ ಇಡು ಜರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಶೈಲ ಜಗದ್ಗುರುಪಾದಕ್ಕೆ ಅನಂತಪೂರ್ವಕ ಈ ಭಕ್ತಿ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೂ ಅವರಿವರನದ ಎಲ್ಲ ಪರಮ ಪೂಜ್ಯರು ಮಾತೆಯರಿಗೂ ಸಹ ಪಾದಕ್ಕೆ ಶರಣಂದು ಹಾಗೂ ನನ್ನ ರೈತ ಬಾಂಧವರಿಗೆ ಅಣ್ಣಾಜಿಯವರಿಗೆ ಅವರಿವರನದ ಎಲ್ಲರಿಗೂ ಶರಣಾರ್ಥಿ. ಹನಿ ಹನಿ ಸೇರಿದರೆ ಹಳ್ಳ, ಹಳ್ಳ ಸೇರಿದರೆ ನದಿ, ನದಿ ಸೇರಿದರೆ ಸಮುದ್ರ ಅಂತ ಹೇಳ್ತಾರಲ್ಲೇ. ಗುರುವಿನ ಆಶೀರ್ವಾದ ಇದ್ರೆ ಶಿಷ್ಯ ಭವಸಾಗರವನ್ನ ದಾಟಬಹುದು ಅಂತ ಹೇಳ್ತಾರೆ. ಹಂಗ ಇವತ್ತು ನಾವ ಇಲ್ಲಿ ಧರಣಿ ಏನ್ ಕುಂತಿದೀವಲ್ಲ, ಈ ಶಕ್ತಿ ಶ್ರೀಶೈಲ ಮಲ್ಲಿಕಾರ್ಜುನಗ ಕೇಳಿ ಬಂದದೇನೋ, ಅದಕ್ಕ ಗುರುವಿನ ಆಶೀರ್ವಾದ ಇರ್ಲಿಪ್ಪ ಅಂದಾಗ ನಿನಗ ಒಂದ ಮೋಕ್ಷ ಸಿಗ್ತದಂತ ಏನ್ ಹೇಳಿದಾರಲ್ಲ, ಹಂಗ ಸರ್ಕಾರದವರು ಇಷ್ಟೆಲ್ಲಾ ನಡೆದ್ರು ಸಹ ಸರ್ಕಾರ ಏನು ಕಣ್ಣು ಮುಚ್ಕೊಂಡ್ ಕೂತೈತೆ ಅಂತ ಅನಿಸ್ತೈತೆ. ಯಾಕಂದ್ರೆ ದಿನನಿತ್ಯ ಅವ್ರೊಂದು ಕಪ್ ಚಹಾ ಕುಡಿಯುವಾಗ ಚಾಕ್ ಸಕ್ರೆ ಹಾಕ್ತಾರೆ. ಈ ಸಕ್ರೆ ಎಲ್ಲಿಂದ ಬಂದೈತೆ ಅನ್ನೋದು ಇನ್ನೊವ್ರಿಗೆ ಜ್ಞಾನ ಬಂದಿಲ್ಲ. ಆಮೇಲೆ ಅವ್ರ ಅನ್ನ ಉಂಟಾರ, ರೈತ ಬೆಳೆದಿರ್ತಕ್ಕಂಥ ಅನ್ನ ತಿನ್ನುವಾಗ ಈಗ 9 ದಿನ ಸಂಘಟನೆ ನೀಡೋದ, ಹೆಂಡತಿ ಮಕ್ಕಳು ಮನಿ ಸಂಸಾರ ಬಿಟ್ಟು ರೈತರ ಇಲ್ಲಿ ಅದಾರ ಅಂತ ಹೇಳಿ ಅವ್ರು ನೋಡಾಕತ್ತಿಲ್ಲ ಅಂದ ಮೇಲೆ ಅವ್ರು ಇದು ಸಾತಂಗ ಅಂತ ತಿಳ್ಕೊಂಬಿಡ್ರಿ ಹಾಕದ. ಯಾಕಂದ್ರೆ ಒಂದ್ ತೂತ ನಾವು ಅನ್ನ ತಿನ್ನಾಕತ್ತೀವಿ ಅಂದ ಮೇಲೆ ಇನ್ನ ಅವ್ರಿಗೆ ಅದ ಅರಿಕೆನ ಬಂದಿಲ್ಲ ಅಂದ ಮೇಲೆ ನಾವ ಹೆಂಗ ಒಂದ ಆನೆ ಬಲ ಅಂತಂತಾರಲ್ಲ, ಆನೆ ಬಲ ಹೆಂಗೈತೆ ಅನ್ನೋದ ಅವ್ರಿಗೆ ತೋರಿಸ್ಬೇಕಾದ್ರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಎಲ್ಲಾ ಅನ್ನಂದ್ರು. ಯಾಕಂದ್ರೆ ಎಲ್ಲಿ ನೋಡ್ತೀರಿ ನೋಡ್ರಿ, ಟಿವಿ ಒಳಗೆ ನೋಡ್ರಿ, ಮೀಡಿಯಾದಾಗ ನೋಡ್ರಿ, ಎದುರಾಗ ನೋಡಿದ್ರು ಎಲ್ಲಾ ನಮ್ಮ ಗುರ್ಲಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಇದೆ ಅಂತಲ್ಲ, ಬೇರೆ ಬೇರೆ ಹಳ್ಳಿಯಲ್ಲಿ ಸಹ ಎಲ್ಲಾ ಸಂಘಟನೆಯವರು ಸಹ ಎಲ್ಲರೂ ಇಂಥ ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ. ಯಾಕಂದ್ರೆ ಏತಕ್ಕಾಗಿ ನಾವೇನು ಅವ್ರ ಮನೆ ಆಸ್ತಿ ಕೇಳಾಕತ್ತೀವಿ, ಏನು 1 ಎಕರೆ ಕೊಡ್ರಿ, ನಮಗ್ ಕಾರ್ ಕೊಡ್ರಿ ಅಂತ ಏನಕ್ಕೆ ಕೇಳತ್ತಿಲ್ಲ. ನಾವು ದುಡಿತಕ್ಕಂತ ಬೆಳಿ ಅದಕ್ಕೆ ಬೆಲೆ ತಕ್ಕಂತ ನಮಗ್ ಕೊಡ್ರಿ ಅಂತ ಇಷ್ಟ ಕೇಳತ್ತೀವಿ. ಕರೆ ಯಾವ ಅಧಿಕಾರ ಕೇಳತ್ತಿಲ್ಲ. ಇನ್ನೂ ಅವ್ರ ಕಣ್ಣು ಮುಚ್ಕೊಂಡ್ ಕೂತಾರಂದ್ರ ಅವ್ರಿಗೊಂದು ಏನೋ ಒಂದು ಕಾಲು ಬಂದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ನೀವು ಒಂದು ಮಾತ್ರ ನೆನಪಿಟ್ಕೊಡ್ರಿ, ಈ ಸದ್ದ ಅವ್ರು ಬಂದು ನಾವು ಕೇಳಿದಂತ ನಿಗದಿ ಅವ್ರ ನಮಗ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ಹೋಟ್ ಹಾಕೋದ್ ಬಿಟ್ಟು ಅಂದ್ರೆ ಸರ್ಕಾರ ಎಲ್ಲಿಗೆ ಬಂದು ನಿಲ್ತೈತೆ ನೆನಪಿಟ್ಕೋಬೇಕು. ನಾವು ಯಾರಿಗೂ ಹೋಟ್ ಹಾಕ್ಲಿಲ್ಲ ಅಂದ್ರೆ ಎಲ್ಲರೂ ನಿಂತು ಬಿಡ್ತಾರೆ. ಆದ್ರೂ ದಯಮಾಡಿ ಸರ್ಕಾರಕ್ಕೆ ಬೇಡ್ಬೋದು ಏನ್ ಇಚ್ಛೆ ಅಂದ್ರೆ ನಮ್ಮ ರೈತರು, ಯಾಕಂದ್ರೆ ಅವ್ರು ಅದಾರಂತ ನಾವು ಈ ಮಟ್ಟಕ್ಕೆ ಅದೀವಿ. ಒಂದು ತನ್ನ ತಿಂತೀವಿ ಅಂದ್ರೆ ರೈತರದನ್ನ, ಆ ರೈತರಿಗೆ ಏನ್ ಕೇಳಕತ್ತಾರಲ್ಲ ದಯಮಾಡಿ ಸರ್ಕಾರದವರು ಪರಿಶೀಲನೆ ಮಾಡಿ ಅವ್ರು ಕೇಳಿದಂತ ಕೊಟ್ರ ರೈತ ಖುಷಿಯಾಗಿದ್ದಂದ್ರೆ ನಮ್ಮ ದೇಶದ ಭಾರತ ಮಾತೆ ಖುಷಿಯಾಗಿರ್ತಾಳೆ ಅನ್ನೋದು ನಾವು ಹೆಮ್ಮೆ ಇಟ್ಕೋಬೇಕು. ಅದೇ ರೀತಿಯಿಂದ ನಮ್ಮ ಗುರುಗಳದಾರ, ಗುರುಗಳ ಆಶೀರ್ವಾದ ನಮ್ಮ ರೈತರ ಮೇಲೆ ಇತ್ತಂದ್ರೆ ನಾವ್ ಇನ್ನೂ ಭವಸಾಗರವನ್ನ ದಾಟುವಂತ ಶಕ್ತಿ ನಮ್ಮಲ್ಲಿ ಇರ್ತದ. ಅಂತ ಶಕ್ತಿನ ನಮಗೆ ತುಂಬ್ರಿ ಅಂತ ಹೇಳಿ 2 ಮಾತಿಗೆ ವಿರಾಮ ನೀಡ್ತೇನೆ. ತಾಯಿಯವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಈಗ 100ದಿಂದ ಬಂದಿರತಕ್ಕಂಥ ಪರಮ ಪೂಜ್ಯರು ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನೋಡ್ರಿ, ನಮಗ ರೈತ್ ಸಿಂಗ್ ರಾಜೀವ್ ಶೆಟ್ಟಿ ಅವರು ಅಷ್ಟೇ ಬೆಂಬಲ ಕೊಟ್ಟಾರ ಅಂತ ತಿಳ್ಕೊಂಡು ಮಹಾರಾಷ್ಟ್ರದ ಪರಮ ಪೂಜ್ಯರು ಬಂದಾರ. ಜೋರಾದ ಚಪ್ಪಾಳೆ ಹೊಡಿ ಮಾತಾಡಿ. श्री गुरुभ्यो नमः। आज या गुरलापूर
त्याजवळ आपण शेतकरी संघटना माध्यमातून जे चळवळी सुरुवात आहे या चळवळीमध्ये आलेले श्रीशैलवरून परमपूज्य जगद्गुरु डॉक्टर चंद्रसिद्धाराम पंडिताराध्य महास्वामीजींच्या चरणी नतमस्तक होऊन इथे जमलेले हुकेरीचे परमपूज्य बागोजी बाप आणि सगळ्या स्वामीजी मातृमंडळी आणि ह्या खास करून 9 दिवसापासून रोडवरती बसून शेतकऱ्यासाठी जे प्रयत्न करायला लागलेत आपले गुरुजी, आपल्याला कर्नाटक सरकार माध्यमातून 3,500 पर्यंत आपण मागणी केलेला आहे, पण महाराष्ट्रामध्ये 3,700 रुपये आता काही फॅक्टरी जाहीर केलेल्या आहेत. म्हणजे काही राज्यातून त्याच्यापेक्षा जास्त आहेत. आपल्याला शेतकऱ्यांच्यासाठी मी एक विनंती करतो, इथं जे आपले सगळेजण 9 दिवसापासून इथं बसूनचे चळवळी सुरुवात आहेत. सरकारला कळायला पाहिजे, सरकार ह्या राज्यामध्ये बसून करायचं नाही. शेतकऱ्यांच्यासाठी काय हाल व्हायला लागले, इथं सगळ्यांचा त्रास किती मोठा आहे, अडचण किती मोठा आहे. त्या अडचणसाठी बरेच लोकांना इथं येऊन मी तुम्हाला माहितीसाठी सांगतो. आपल्या देशामध्ये बरे तिथं टीव्ही चॅनल इथं उपस्थिती आहे. ह्या गुरलापूर क्रॉस मध्ये जे चळवळी सुरू आहेत, पण कर्नाटक राज्यासाठी नवा पूर्ण देशभर ह्या चळवळी लोक बघायला लागलेत. म्हणजे प्रत्येकांच्या चळवळीमध्ये शेतकऱ्यांचं चांगलं व्हायला पाहिजे. बरेच सरकार सांगते आपले सरकार शेतकरीसाठी आहेत म्हणून, पण शेतकरीसाठी काही शेतकऱ्यांना कुठलेही लाभ द्यायचा विषय आला तर कोणी इकडे तोंड पण दाखवत नाही, अशी परिस्थिती इथं झालेली आहे. आपण सगळेजण मिळून आपल्याला 9 दिवस नवा कुठपर्यंत सरकार आपल्याला दिलेला ह्या आपल्या सगळ्यांच्या मागणी आहे, त्या मागणीनं पूर्ण प्रमाण त्यांनी देत नाही. त्यापर्यंत या चळवळीसाठी आपण सगळेजण एकत्र होऊन आपण करूया असं मी तुम्हा सगळ्यांना विनंती करतो. तुम्ही सगळ्या कामं सोडून महास्वामीजी बोलायला 2 शब्द कन्नडमध्ये पण बोला म्हणून. ಇವತ್ತು ಮಹಾರಾಷ್ಟ್ರದೊಳಗೆ ಕೆಲವು ಫ್ಯಾಕ್ಟರಿಗಳು 3,600 ರೂಪಾಯಿನ ಜಾಹಿರ್ ಮಾಡಿದಾವೆ. ಆದ್ರೆ ಇವತ್ತು ಕರ್ನಾಟಕದೊಳಗೆ 3,500 ರೂಪಾಯಿ ಕೇಳಾಕತ್ತಾರ. ಅಂದ್ರೆ ಅದಕ್ಕಿಂತಲೂ 100 ರೂಪಾಯಿ ಕಮ್ಮಿ ಕೇಳಿದ್ರೆ ಕೊಡಕ್ ಸರ್ಕಾರದವರು ವಿಚಾರ ಮಾಡಾಕತ್ತಾರ. ಈ ಸರ್ಕಾರ ರೈತರ ಮೇಲೆ ಎಷ್ಟು ಪ್ರೀತಿ ಐತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟೆಲ್ಲ ಕುತ್ಕೊಂಡು ಇಷ್ಟೆಲ್ಲ ಜನ ಎಲ್ಲ ಕೆಲಸ ಬಿಟ್ಕೊಂಡು ಇವತ್ತು ಬಹಳಷ್ಟು ಜನ ಅಂತಾರ ರಾಜ್ಯದಾಗ ಕುತ್ಕೊಂಡ್ರು ಇವತ್ತು ರೈತರು ಏನಾದ್ರು ಪ್ರತಿನಿತ್ಯ ಹಾಲು ಕುಡಿಬೇಕು, ತಾಯಿ ಹೇಳಿದ್ರೆ ಅವ್ರು ಚಾ ಕುಡಿಬೇಕಂದ್ರೆ ಸಕ್ಕರೆ ಬೇಕು, ಚಾ ಕುಡಿಯಕ್ಕೆ ಹಾಲು ಕೊಡ್ಬೇಕಂದ್ರೆ ನಮ್ ರೈತರು ಬೇಕು. ಆದ್ರೆ ರೈತರು ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಕುಂತಾರೆ. ಎದಕ್ಕಂದ್ರ ಇನ್ಯಾವುದೋ ರೋಡ್ ರಿಪೇರಿ ಮಾಡೋದಕ್ಕೋ ಇನ್ಯಾವುದೋ ಸರ್ಕಾರದ ಆಸೆಗೆ ಕುತ್ಕೊಂಡಿಲ್ಲ. ನಾವು ಬೆಳೆದಿರುವಂತ ಬೆಳೆಗೆ ಒಳ್ಳೆ ಬೆಲೆಯನ್ನು ಕೊಡ್ರಿ ಅನ್ನೋ ಸಲುವಾಗಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ. ಇದಕ್ಕೆ ನಿಜವಾಗ್ಲೂ ಈ ಒಂದು ಸಂಘಟನೆ ಏನಿದೆಯಲ್ಲ, ಇದು ಮಹಾರಾಷ್ಟ್ರ ರೀತಿ ಒಳಗೆ ಏನ್ ಕೊಡಕತ್ತಾರಲ್ಲ ಅದೇ ರೀತಿ ಒಳಗ ಬಹುತೇಕ ಬಹಳಷ್ಟು ಜನ ನಮ್ಮ ಮಹಾರಾಷ್ಟ್ರದವ್ರು ಇವತ್ತಲ್ಲ 4-5 ದಿವಸದಿಂದ ಇಲ್ಲೇ ಎಲ್ಲ ನಮ್ಮ ಅನೇಕ ಸಂಘಟನೆಗಳು ಎಲ್ಲ ಉಪವಾಸದೊಳಗೆ ಕುತ್ಕೊಂಡಿದ್ರು. ಆದ್ರೆ ಇವತ್ತು ಇಲ್ಲಿ ಬಂದು ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಾಗ ಕೊಟ್ಟಿರುವಂತ ಬೆಲೆ ಮತ್ತು ಅದಕ್ಕಿಂತ 100 ರೂಪಾಯಿ ಕಮ್ಮಿ ಬೆಲೆಯನ್ನು ಕೇಳಿದ್ರು ಕೂಡ ಕೊಡಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಸರ್ಕಾರ ಇದನ್ನ ಗಮನಿಸಿ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ಅವರಿಗೆ ಎಲ್ಲರಿಗೆ ಸಹಕರಿಸಬೇಕಂತ ತಿಳ್ಕೊಂಡು ಈ ಒಂದು ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೇವೆ. ಈಗ ಮುಂದಿನ ಕಾರ್ಯಕ್ರಮವನ್ನ ಗುರೂಜಿಯವರು ನಡೆಸಿಕೊಡು. ನೂರರಿಂದ ಬಂದು ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿರ್ತಕ್ಕಂಥ ಗಟ್ಟಿ ಧ್ವನಿಯಿಂದ ನಿಮ್ಮ ಜೊತೆ ಸದಾಕಾಲ ನಾವು ಕೂಡ ಇರ್ತೀವಿ ಅಂತ ಹೇಳಿರ್ತಕ್ಕಂಥ ಮಹಾರಾಷ್ಟ್ರದ ಪರಮ ಪೂಜಾರಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಹುಕ್ಕೇರಿಯ ಪರಮ ಪೂಜರು ಮೊನ್ನೆ ಬಂದು ನಮ್ಮ ಜೊತೆ 2-3 ತಾಸು ನಿಂತು ಬೆಂಬಲ ಕೊಟ್ಟು ಮಾತಾಡಿ ಹೋಗಿದ್ರು.
ಹುಕ್ಕೇರಿಯ ಜಗದ್ಗುರುಗಳು ಅವರು ಕೂಡ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೀವಿ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಬಹುಶಃ ಶಶಿಕಾಂತ್ ಗುರೂಜಿ ಅವರನ್ನ ಚುನ್ನಪ್ಪ ಪೂಜಾರಿ ಅವರು ನೋಡಿದ ತಕ್ಷಣ ನಮಗ್ ಹಿಂಗ ಅನ್ಸಾಕತ್ತದ, ಇವರಿಬ್ಬರು ಪುಣ್ಯಾತ್ಮರು 8 ದಿವಸದ ಹಿಂದ ಏನಾರ ನಾ ಫೋನ್ ಮಾಡೋದಲ್ಲ, ಬರೇ ಹಿಂಗ ಅಂದೀನಿ ಅಂತಂದ್ರ ಹೊಳ್ಳಿ ಮಾತಾಡ್ತಿದ್ದು. ಈಗ ಹೆಂಗಾಗೈತಲ್ಲ, ಇವಕ್ಕ ರಾತ್ರಿ ಯಾವುದು ಹಗಲು ಯಾವುದು ಎಲ್ಲವನ್ನ ಮೀರಿ ಬಹುಶಃ ಇವರ ಸ್ಥಾನದಾಗ ಯಾರಾದ್ರೂ ಇದ್ರು ಅಂತಂದ್ರ ಇದು ಬ್ಯಾರೇನ ಆಗ್ತಿತ್ತು. ಈ ಮಣ್ಣು ಚುನ್ನಪ್ಪ HK ಪಾಟೀಲ್ರು ಬಂದಾಗ, ನಿನ್ನೆ ಶಿವಾನಂದ ಪಾಟೀಲ್ರು ಬಂದಾಗ, ಇವರು ಇಬ್ಬರು ಅವ್ರಿಗೆ ಮಾತಾಡುವಾಗ ಬಹುಶಃ ನೆನಪಲ್ಲಿಟ್ಟುಕೊಳ್ಳಿ, ರೈತರ ಮುಂದೆ ಅಧಿಕಾರಿಯು ಮತ್ತು ಸಚಿವರು ಸುಮ್ಮನೆ ಕುತ್ಕೊಂಡು ಕೇಳುವಂಗ ಮಾಡುವ ತಾಕತ್ ನಿಮ್ಮಲ್ಲಿ ಐತಲ್ಲ, ನನಗೇನು ಬಹಳಷ್ಟು ಖುಷಿ ಆಗ್ತದೆ. ಆದ್ರೆ ಒಂದೇನು ಹೇಳ್ತೇನೆ ನಿಮಗೆ, ನಾನು ನಿಮ್ಮಲ್ಲಿಂದ ಮುಗಿದ ತಕ್ಷಣ ನಾನು ಉಡುಪಿ, ಮಂಗಳೂರ, ಧರ್ಮಸ್ಥಳ ಹೋಗಿ ರಾತ್ರಿ 2-3 ಗಂಟೆಗೆ ಬಂದೇನಿ. ನಾನು ಕರೆ ಅಂದ್ರೆ ಈಗ ಅದು ನಮ್ಮ ಹುಡುಗರೆಲ್ಲ ಈ ಟೋಲ್ ಬಂದ್ ಮಾಡಕ್ ಅಲ್ಲದಾರ. ಆದ್ರೆ ಇವತ್ತು ಶ್ರೀಶೈಲದ ಜಗದ್ಗುರುಗಳು ನಿನ್ನೂ ಫೋನ್ ಮಾಡಿದ್ರು, ಇವತ್ತು ಫೋನ್ ಮಾಡಿ ಹೇಳಿದ್ರು, ನಾನು ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ಬಹುದು, ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ಬಹುದು, ಆದ್ರೆ ನನ್ನ ಜನ್ಮ ಭೂಮಿ ಕರ್ನಾಟಕ ಇರೋದ್ರಿಂದ ಕರ್ನಾಟಕದ ಜನ ಯಾವತ್ತು ದುಃಖದಲ್ಲಿರಬಾರದು. ಬಹುಶಃ ಶ್ರೀಶೈಲದ ಮಲ್ಲಯ್ಯ ಯಾರನ್ನಾದ್ರೂ ನೋಡ್ತಿದ್ದ ಅಂತಂದ್ರ ಮೊದಲ ಕರ್ನಾಟಕದವ್ರನ್ನ ನೋಡ್ತಾನೆ. ಯಾಕಂತಂದ್ರ ಪಾದಯಾತ್ರಾ ಮಾಡ್ಕೊಂತ ಬರ್ತಾರ, ಕಂಬಿ ತಗೊಂಡು ಬರ್ತಾರ. ಅಂದ್ಮ್ಯಾಲ ಶ್ರೀಶೈಲದ ಮಲ್ಲಿಕಾರ್ಜುನಕ್ಕೆ ಹೋಗುವಾಗ ಪಾದಯಾತ್ರಾ ಮಾಡ್ಕೊಂಡು ಬರಾಕತ್ತಾರ. ಅದಕ್ಕೆ ನನಗೆ 3 ದಿವಸ ಆಯ್ತು ಸಮಾಧಾನ ಇಲ್ಲ. ನೀವ್ ಯಾವಾಗ ಬರ್ತೀರಿಲ್ಲ ಅಂತ ಕೇಳಿದ ತಕ್ಷಣ ಹೇಳಿದ್ವಿ ರಾತ್ರಿ 2:30 ಬರ್ತೀನಿ ಅಂದ್ಕೊಳ್ಳಿ. ಇಲ್ಲ, ಇವತ್ತ ಹೋಗಬೇಕು. 2-3 ದಿನದ 2 ಒಳಗದಾರ ಅವರು. ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಯಾಕೆ ಬಂದಿದ್ದಾರೆ ಅಂತಂದ್ರೆ ರೈತರ ಪರ ನಿಲ್ಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ನೂ ಒಂದೇನು ನಾ ಹೇಳಿಕ್ ಇಚ್ಛಾ ಪಡ್ತೇನೆ ಅಂತಂದ್ರೆ, ಸರ್ಕಾರ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನನಗೆ ನೋಡಕತ್ತೀನಿ, ಒಬ್ರು ಅತ್ತಂಗ ಒಬ್ರು ಕರ್ದಂಗ. ಇದ್ಯಾಕ್ ಮಾಡಕತ್ತೀರಿ? ರಾಜ್ಯ ಸರ್ಕಾರವೋ ನಮ್ಮದ, ಕೇಂದ್ರ ಸರ್ಕಾರವೋ ನಮ್ಮದ. 2 ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ತೆರಿಗೆ ತುಂಬವರು ನಾವೇ ಇರೋದ್ರಿಂದ ನೀವೇನು ಮಾಡ್ತೀರಿ ನಮಗ್ ಗೊತ್ತಿಲ್ಲ. ನಮ್ಮ ರೈತರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ ಮಾಡಬೇಕು. ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ್ಕೊಂಡು ಇವತ್ತೆಲ್ಲ ಬಹುಶಃ ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂತಂದ್ರೆ, ಬಹಳಷ್ಟು ಜನ ರೈತ ಸಂಘಟನೆಗಳು ಮಂಡ್ಯ, ಮೈಸೂರು, ಬೇರೆ ಬೇರೆ ಭಾಗದಿಂದ ಬಂದವು. ಆ ಎಲ್ಲ ಸಂಘಟನೆಯ ಮುಖಂಡರು ಚುನಪ್ಪ ಹೇಳದರ ಶಶಿಕಾಂತ್ ಗುರೂಜಿ ಅವರೆಲ್ಲ ನನಗೆ ಫೋನ್ ಮಾಡಿ ಹೇಳಕತ್ತಿದ್ರು, ಏನ್ ನಿಮ್ಮಲ್ಲಿ ಸ್ವಾಮಿಗಳು ಒಬ್ಬರಿಗಿಂತ ಬರೇ ರೈತರ ಸಂಘದೊಳಗೆ ನೋಡಕ್ ಹತ್ತೀವಿ, ಒಂದಿಲ್ಲ ಒಂದು ದಿನ ಕಾವಿದಾರಿಗಳು ಇಷ್ಟು ಸಪೋರ್ಟ್ ಮಾಡ್ತಾರೋ, ನಮ್ಮ ಭಾಗದಾಗ ಇಷ್ಟು ಕಷ್ಟ ಅನ್ನೋದನ್ನ ಆ ಭಾಗದ ರೈತ ಮುಖಂಡರು, ಯಾಕಂತಂದ್ರೆ ಅಲ್ಲೂ ಸಂಪರ್ಕ ನಮಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ. ಇವತ್ತ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದ್ದು ಕೇವಲ ಶ್ರೀಶೈಲ ಪೀಠದಿಂದ ಅಷ್ಟೇ ಅಲ್ಲ, ಶ್ರೀಮತ್ ರಂಭಾಪುರಿ, ಶ್ರೀಮತ್ ಉಜ್ಜಯಿನಿ, ಶ್ರೀಮತ್ ಕೇದಾರ, ಶ್ರೀಮತ್ ಶ್ರೀಶೈಲ, ಶ್ರೀಮತ್ ಕಾಶಿ ಜಗದ್ಗುರು ಪಂಚಪೀಠಾಧೀಶ್ವರರ ಪ್ರತಿನಿಧಿಯಾಗಿ ಜಗದ್ಗುರುಗಳು ನಿಮಗೆಲ್ಲ ಬೆಂಬಲಿಸ್ತಾ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆ ಸುಮಾರು 8,000 ಜನ ಶಿವಾಚಾರ್ಯರಿದ್ದಾರೆ. 8,000 ಜನ ಶಿವಾಚಾರ್ಯರು. ಅವ್ರಿಗೆ ಪಟ್ಟದ್ದೇವರು ಅಂತಾರೆ. ಅಖಿಲ ಭಾರತ
ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಎಲ್ಲಾ ಸ್ವಾಮಿಗಳು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದರ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಇದನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ನಾನು ಬೆಂಬಲಿಸ್ತೇನೆ ಅನ್ನುವ ಮಾತನ್ನ ಹೇಳ್ತಾ, ಇನ್ನು ಮೇಲೆ ಇವತ್ತು ಬಹುಶಃ ನಿಮಗೊಂದು ಗೊತ್ತಿರಲಿ, ಎಷ್ಟನೇ ದಿವಸ ಒಂದು ಮಗು ಬರ್ಬೇಕಾದ್ರೆ ಎಷ್ಟು ತಿಂಗಳ? ಇವತ್ತೇನಾದ್ರೂ ಅಕಸ್ಮಾತಾಗಿ ಅದೇನಾದ್ರೂ ಹೊರಗೆ ಬರಲಿಲ್ಲ ಅಂತಂದ್ರ ನೀವು ಸರ್ಕಾರವೇ ಕಾರಣ ಆಗ್ತದೆ, ಸ್ವಲ್ಪ ಗಮನಿಸಿ ಅನ್ನುವ ಮಾತನ್ನ ಹೇಳ್ತಾ, ನಮಗಂತೂ ನಿಮ್ಮ ಮೇಲೆ ಅವ್ರ ಮೇಲೆ ನಮಗ್ ಗೊತ್ತಿಲ್ಲ, ನಮ್ಮ ರೈತರು ನೆಮ್ಮದಿಯಾಗಿ ಇರಬೇಕು, ಇದು ಒಂದ ನಮ್ಮ ಕರ್ತವ್ಯ ಅನ್ನೋ ಮಾತನ್ನ ಹೇಳ್ತಾ, ಬಹುಶಃ ನಿಟ್ಟಿನೊಳಗೆ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯವನ್ನ ಮಾಡಿದ್ದಾರೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು. ಬಹುಶಃ ನಾನು 3-4 ದಿನದಿಂದಲೂ ಸಂಪರ್ಕ ಮಾಡ್ಕೊಳ್ತಾರ. ಇವರು ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದ್ದಾರೆ. ನಮ್ಮ ಬಾಗೋಜಿಕೊಬ್ಬ ಸ್ವಾಮೀಜಿಯವರು 2ನೇ ದಿವಸ ಬಂದ್ರು, ಬಂದು ನಿಮಗೆ ಸಪೋರ್ಟ್ ಅನ್ನು ಮಾಡಿದ್ರು. 2ನೇ ದಿವಸ ಬಂದ್ರು. ಈ ಮಹಾರಾಷ್ಟ್ರದ ನಮ್ಮ ಸ್ವಾಮಿಗಳು, ಮಹಾರಾಷ್ಟ್ರ ಇವರೇನದಲ್ಲ, ನಮ್ಮ ಬಾಗೋಜಿಕೊಪ್ಪ ಸ್ವಾಮಿಗಳು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಈ ಜಿಲ್ಲಾ ಉಪಾಧ್ಯಕ್ಷರು. ಇವರೇನ್ ನಮ್ಮ 100 ಸ್ವಾಮಿಗಳು ಬರ್ತಾರಲ್ಲ, ಮಹಾರಾಷ್ಟ್ರದ ಅಧ್ಯಕ್ಷರು. ಅದಕ್ಕಾಗಿ ಎಲ್ಲರ ಬೆಂಬಲವೂ ನಿಮಗದ. ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ, ನಿಮಗೆ ನಾವು ಅಳಕದ, ಯಾರಿಗೂ ಯಾರು ಹೆದರಲ್ಲ, ಆದ್ರ ನಮ್ಮನ್ನು ಹಿಡ್ಕೊಂಡು ರೈತರಿಗೆ ಹೆದರ್ತಾರೆ. ರೈತರು ನೀವ ಅನ್ನ ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದದ? ಅದಕ್ಕಾಗಿ ರೈತರು ತಾಳ್ಮೆಯಿಂದ ಇರ್ರಿ ಅಂತನಕ್ಕಿಂತ ಇವತ್ತಿನ ಸಂಜೆ ಮಠ ಅವ್ರಿಗೆಲ್ಲ ವಿಚಾರ ನಡೆದದ. ನಾನೆಲ್ಲವೂ ಕರೆಕ್ಟ್ ಬೆಳಗಿಂದನೂ ಶುರುವಾದ ಫಾಲೋ ಅಪ್ ಅದ. ಅದಕ್ಕಾಗಿ ನೀವೆಲ್ಲರೂ ಇವತ್ತು ಈ ಕಾರ್ಯಕ್ರಮ ಬಹುಶಃ ಗುರ್ಲಾಪುರ್ ಅನ್ನೋದಿನ ಬಹುಶಃ ನನಗನಿಸಿದ ಮಟ್ಟಿಗೆ ಇನ್ನು ಎಲ್ಲಾ ಕಡೆ ಹೆಸರಾಗಿದೆ ಅನ್ನೋ ಮಾತನ್ನ ಹೇಳ್ತಾ, ಈ ಎಲ್ಲಾ ಕಾರ್ಯದಲ್ಲಿ ಬಹಳಷ್ಟು ಮುಂಚಿನೊಳಗೆ ನಿಂತುಕೊಂಡು ಕಾರ್ಯವನ್ನು ಮಾಡತಕ್ಕಂತ ಶಶಿಕಾಂತ್ ಗುರೂಜಿ ಅವರಿಗೆ, ಚುನ್ನಪ್ಪ ಪೂಜಾರಿ ಅವರಿಗೆ, ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲರೂ ಬಂದಿದ್ದಾರೆ. ಈಗ ಉತ್ತರ ಕರ್ನಾಟಕ ಭಾಗದ ಪ್ರತ್ಯೇಕ ಅವರು ಕೂಡ ಅಲ್ಲಿಂದಲೂ ಕೂಡ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನ ಮ್ಯಾಲ ನೆನಪಲ್ಲಿಟ್ಟುಕೊಳ್ಳಿ, ಇವ್ರನ್ನ ಶ್ರೀಶೈಲ ಶಿಖರಂ ದೃಷ್ಟ, ಒಮ್ಮೆನಾರ ಶ್ರೀಶೈಲದ ಶಿಖರವನ್ನು ನೋಡಿದ್ರ ಪುನರ್ಜನ್ಮ ಬರಂಗಿಲ್ಲ ಅಂತ. ಇನ್ನು ಮ್ಯಾಲ ನೆನಪಲ್ಲಿಟ್ಟುಕೊಳ್ಳಿ, ಇವ್ರು ನೀನ್ ನೋಡಿರ್ಲ ಸಂಜೆ ಒಳಗ್ ನಿಮಗೆ ನಾನು ಮೊನ್ನೆ ಹೇಳಿದೀನಿ, ನೀವು ಅನ್ಕೊಂಡಂಗ ಆಕತಿ. ಇವತ್ತಂತೂ ಫೈನಲ್. ಇದನ್ನ ಅಲ್ಲಿದ್ದವರು ನೋಡ್ಬೇಕು. ಆದಷ್ಟು ಸಾಯಂಕಾಲ ಒಳಗ ಒಳ್ಳೆಯ ವಾರ್ತೆಯನ್ನ ಸರ್ಕಾರ ಕೊಡ್ಲಿ ಅನ್ನೋದನ್ನ ಹೇಳ್ತಾ, ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಜಗದ್ಗುರು ಮಹಾಸನ್ನಿಧಿ ಅವರ ಆಶೀರ್ವಾದ ಇದೇನು ಕೆಲವೇ ನಿಮಿಷದೊಳಗೆ ನಿರ್ಸೋಷಿ ಕಿರಿಯ ಜಗದ್ಗುರುಗಳು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಕೂಡ ನಿಮ್ ಜೊತೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋರಿದ್ದಾರೆ. ಈಗ ಇನ್ನು ಮುಂದಿನ ಕಾರ್ಯಕ್ರಮವನ್ನ, ಯಾಕಂತಂದ್ರೆ ಎಲ್ಲಾ ಕಡೆ ನಾ ಇನ್ನು ಮುಂದೆ ಹೇಳ್ಬೋದಾಗಿತ್ತು, ಈ ಪುಣ್ಯಾತ್ಮ ಹೇಗೆ ಹಸದ್ ಹೂವುಗಳಾದಂಗ ಯಾವಾಗ ಏನ್ ಮಾಡ್ತಾವ ಗೊತ್ತಾಗಿಲ್ಲ. ಏನ್ ಮಾತಾಡಿದ್ರು ಯಪ್ಪ ಪುಣ್ಯಾತ್ಮ ನಿನ್ನೆ ಶಿವ ಶಶಿಕಾಂತ್ ಗುರುಜಿ ರೂಪ ನಮಗ್ ಬಹಳ ಆತ್ಮೀಯರು. ಅದು ಇಂಥದ್ದು ಒಂದು ರೂಪ ಐತೆ ಅನ್ನೋದು ಮಣ್ಣೆ ಗೊತ್ತಾಗಿತ್ತು ನನಗೆ. ನೀನು 2-3 ಮಠ ಬರೇ ಅಪ್ಪ ನಿಂದ ಯೂಟ್ಯೂಬ್ನಾಗ ನೋಡೋಣ ತಂದೆ ಏನ್ ಮಾತಾಡೋದು, ಇವ್ರಿಗೆ ಏನ್ ಇಬ್ಬರಿಗೂ ಈ ಜೋಡತ್ತುಗಳು ಏನ್ ಮಾಡ್ತಾವೋ ಗೊತ್ತಿಲ್ಲ, ಆದ್ರೆ ಒಳ್ಳೇದು ಮಾಡ್ತೀವಿ. ಅದು ಮಾತ್ರ ನಮಗ್ ಗೊತ್ತದ. ಒಳ್ಳೇದಕ್ಕೆ ಇನ್ನೂ ಗೊತ್ತಿರ್ಲಿ ನಿಮಗೆ, ಬಾಗಲಕೋಟೆ ಹೋರಾಟದ ಮುಳುಗಡಿಯೊಳಗೆ ಶ್ರೀಶೈಲದ ಜಗದ್ಗುರುಗಳು ಹೋದ್ಮೇಲೆ ರೇಟ್ ಫೈನಲ್ ಆಯ್ತು ಅಂತ ಹೇಳಿ ನಮ್ಮ ಕ್ಷೇತ್ರ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ತಗೊಂಡಿದ್ದೀರಿ. ನೆನಪಲ್ಲಿಟ್ಟುಕೊಳ್ಳಿ, ಜಗದ್ಗುರು ಪಂಚಪೀಠಾಧೀಶ್ವರರ ಪರವಾಗಿ ನಮ್ಮ ಶ್ರೀಶೈಲದ ಜಗದ್ಗುರುಗಳು ಮತ್ತು ನಿಮಗೆಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋದನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರು ಶಾಂತ್.